ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾಂ ನಮಸ್ಸೇ ಗುರೂನ್ ಮಮ. ಭಗವಂತನ ವಿಶೇಷವಾಗಿರತಕ್ಕಂತಹ ವಿಚಾರಗಳನ್ನು ತಿಳಿಸಿಕೊಡುವಂತಹ ಪುರಾಣ ಅದು ಭಾಗವತ. ಯಥಾಶಕ್ತಿಯಾಗಿ ಯಥಾಮತಿಯಾಗಿರತಕ್ಕಂತಹ ಚಿಂತನೆಗಳನ್ನು ನಿತ್ಯದಲ್ಲಿಯೂ ಕೂಡ ಮಾಡುವಂತಹ ಪ್ರಯತ್ನ. ಅದರಲ್ಲಿ ನಿನ್ನೆಯ ದಿವಸ ಇದನ್ನು ಯಾಕೆ ನೋಡಬೇಕು, ಇದರಿಂದಾಗಿ ಏನು ಆಗ್ತದೆ, ವಿಶೇಷವಾಗಿರತಕ್ಕಂತಹ ಏನು ನಮಗೆ ಮಹತ್ವ ಈ ಪುರಾಣದ ಶ್ರವಣ ಪುರಾಣದ ಚಿಂತನೆಯಿಂದಾಗಿ ಬರ್ತದೆ ಎಂಬಂತಹ ವಿಚಾರವನ್ನು ಚೆನ್ನಾಗಿ ಅದರ ಸ್ಕಾಂದ ಪುರಾಣದಲ್ಲಿ ಬರುವಂತಹ ವಿಚಾರವನ್ನು ತಿಳಿಸಿಕೊಟ್ಟು, ಅದಾದ ಮೇಲೆ ಇದರ ಈ ಪುರಾಣದ ಆರಂಭದಲ್ಲಿ ಇದರ ಭಗವಂತನಿಗೆ ಮಂಗಳರೂಪವಾಗಿರತಕ್ಕಂತಹ ಮಂಗಲಾಚರಣೆಯನ್ನು ಪುರಾಣ ತಿಳಿಸಿಕೊಡುವಂತಹದ್ದು. ವ್ಯಾಸರು ಹೇಳಿರುವಂತಹ ಜನ್ಮಾದ್ಯಸ್ಯೇತಃ ಎಂಬುದಾಗಿ ಏನು ಎರಡನೆಯ ಸೂತ್ರವನ್ನು ಹೇಳಿದ್ದಾರೆ, ಅದರ ಚಿಂತನೆಯಲ್ಲಿ ಈ ಪುರಾಣ ಆರಂಭವಾಗುವಂತಹದ್ದು. ಜನ್ಮಾದ್ಯಸ್ಯತಃ ಎಂಬುದಾಗಿ ಈ ಪುರಾಣ ಆರಂಭವಾಗ್ತದೆ. ಯಾಕೆ ಈ ಪುರಾಣದ ಚಿಂತನೆ ಅತಿ ಅವಶ್ಯಕ ಅಂತ ಕೇಳಿದರೆ, ಅದಕ್ಕೆ ಹೇಳ್ತಾರೆ ಭಗವಂತ ಎಂಥವನು, ಭಗವಂತನ ಸಾಮರ್ಥ್ಯ ಎಂತಹದ್ದು ಅಂತ ಕೇಳಿದರೆ, ಈ ಆರಂಭದ ಒಂದು ಶಬ್ದ ಸಾಕು ನಮಗೆ. ಏನು ಅಂತ ಕೇಳಿದ್ರೆ, ಜನ್ಮಾದ್ಯಸ್ಯ ಯತಃ. ಭಗವಂತ ಏನು ಮಾಡ್ತಾನೆ, ಜಗತ್ತಿಗೆ ಜನ್ಮಾದಿಗಳನ್ನು ಕೊಡ್ತಾನೆ. ಏನು ಜನ್ಮಾದಿಗಳು ಅಂತ ಕೇಳಿದ್ರೆ, ಎಲ್ಲದಕ್ಕೂ ಕೂಡ ಜನ್ಮಾದಿಗಳು ಅಂತ ಹೇಳಿದ್ರೆ, ಅಲ್ಲ, ನಿತ್ಯವಾಗಿರತಕ್ಕಂತಹ ಪದಾರ್ಥಗಳಿದೆ, ಅನಿತ್ಯವಾಗಿರತಕ್ಕಂತಹ ಪದಾರ್ಥಗಳಿದೆ. ಹಾಗಿದ್ರೆ ಎಲ್ಲದಕ್ಕೂ ಕೂಡ ಭಗವಂತ ಜನ್ಮಾದಿಗಳನ್ನು ಕೊಡ್ತಾನೆ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇತ್ಯಾದಿಗಳನ್ನು ಇಲ್ಲ. ನಿತ್ಯವಾಗಿರತಕ್ಕಂತಹ ಪದಾರ್ಥಗಳಿಗೆ ಭಗವಂತ ಏನು ಅದಕ್ಕೆ ಸೃಷ್ಟ್ಯಾದಿಗಳನ್ನು ಕೊಡಬೇಕು ಅಂತಿಲ್ಲ. ನಿತ್ಯವಾಗಿರತಕ್ಕಂತಹ ಪದಾರ್ಥಗಳು ದ್ರವ್ಯಂ ಕರ್ಮ ಚಕಾರಶ್ಚ ಸ್ವಭಾವೋ ಜೀವಯೇವ ಚ ಯದನುಗ್ರಹದ ಸಂತಿದುಪೇಕ್ಷೆಯ ಅಂತ ಹೇಳಿಕೊಂಡು ಒಂದಷ್ಟು ಪದಾರ್ಥಗಳು ನಿತ್ಯವಾಗಿರತಕ್ಕಂತಹ ಪದಾರ್ಥಗಳಿದೆ. ಅಂತಹ ಪದಾರ್ಥಗಳಲ್ಲಿ ಭಗವಂತ ಅವುಗಳಿಗೆ ನಿತ್ಯತ್ವವನ್ನು ಕೊಡ್ತಾನೆ. ಇನ್ನು ಅನಿತ್ಯವಾಗಿರತಕ್ಕಂತಹ ಜಗತ್ತು ಇತ್ಯಾದಿಗಳಿಗೆ ಭಗವಂತ ಸೃಷ್ಟ್ಯಾದಿಗಳನ್ನು ನೀಡುತ್ತಾನೆ. ಆದ್ದರಿಂದ ಭಗವಂತ ಜಗತ್ತಿಗೆ ವಿಶೇಷವಾಗಿರತಕ್ಕಂತಹ ಚಿಂತನೆ ಜನ್ಮಾದಿಗಳು, ಇದನ್ನು ಭಗವಂತ ಕೊಡ್ತಾನೆ. ಜನ್ಮಾದಿ ಅಸ್ಯಯತಃ, ಯಾರಿಂದ ಜಗತ್ತಿಗೆ ಜನ್ಮಾದಿಗಳು ಬರ್ತವೋ ಅಂತಹ ಭಗವಂತ ಅಂತ ಹೇಳ್ತಾರೆ. ಮತ್ತೆ ಇತರತಶ್ಚ ಅರ್ಥೇಶು ಅಭಿಜ್ಞಸ್ವರಾಟ್. ಏನು ಅಂತ ಕೇಳಿದ್ರೆ, ಇದು ಶಾಸ್ತ್ರದಿಂದ ಸಿದ್ಧವಾಗಿರತಕ್ಕಂತಹದ್ದು ಹೌದು. ಏನು ಯುಕ್ತಿಯಿಂದಲೂ ಕೂಡ ಇದನ್ನು ನಾವು ಸಾಧನೆ ಮಾಡಬಹುದು. ಹೇಗೆ ಅಂತ ಕೇಳಿದ್ರೆ, ಇದಕ್ಕೆ ವಿಚಾರವನ್ನು ನೋಡುವುದಾದರೆ ಯತಃ ಅನ್ವಯಾತ ಇತರತಃ, ಜಗತ್ತಿಗೆ
ಭಗವಂತನೇ ಏನೋ ಸೃಷ್ಟಿಯಾದಿಗಳನ್ನು ಕೊಡ್ತಾನೆ. ಇದು ಯುಕ್ತಿ ಹೇಗೆ ಅಂತ ಕೇಳಿದ್ರೆ, ಒಂದು ಮಗುವನ್ನು ನೋಡ್ತಾನೆ. ಮಗುವನ್ನು ಜಗತ್ತಿನಲ್ಲಿ ನೋಡಿದಾಗ ಅದರಿಂದ ಏನನ್ನು ನಾವು ಚಿಂತನೆ ಮಾಡ್ತೇವೆ? ಇದಕ್ಕೆ ಈ ಮಗುವಿಗೆ ಮಗು ಉಂಟಲ್ವ, ಮಗು ಇರುವುದರಿಂದಾಗಿ ಇದಕ್ಕೆ ಒಬ್ಬ ತಂದೆ ಇರಬೇಕು, ತಾಯಿ ಬೇಕು ಎಂಬುದನ್ನು ನಾವು ಗೆಸ್ ಮಾಡ್ತೇವೆ. ಅಂದರೆ ಅದನ್ನು ಚಿಂತನೆ ಮಾಡ್ತೇವೆ. ಅದೇ ರೀತಿಯಾಗಿ ಜಗತ್ತು ಕಾಣ್ತಾ ಉಂಟು. ಜಗತ್ತು ಕಾಣತಕ್ಕಂತಹ ಜಗತ್ತಿಗೆ ಇದಕ್ಕೆ ಯಾರೋ ಒಬ್ಬ ಜಗತ್ತು ಕಾಣ್ತಾ ಇದೆ. ಕಾಣತಕ್ಕಂತಹ ಜಗತ್ತಿಗೆ ಯಾರೋ ಒಬ್ಬ ಸೃಷ್ಟಿಕರ್ತ ಬೇಕು. ಯಾರು? ಅದನ್ನು ನಾವು ಚಿಂತನೆ ಮಾಡಬೇಕು. ಅದರ ಚಿಂತನೆಯನ್ನು ಮಾಡುವ ಮೂಲಕವಾಗಿ ಅದನ್ನು ಚೆನ್ನಾಗಿ ಅದರ ಹಿನ್ನೆಲೆಯನ್ನು ಮಾಡಿಕೊಂಡು ಹೋದಾಗ ಅದಕ್ಕೆ ಜಗತ್ತಿಗೆ ಮೂಲವಾಗಿರತಕ್ಕಂತಹ ಒಬ್ಬ ಸಿಗ್ತಾನೆ. ಯಾರು? ಜಗತ್ತನ್ನು ಸೃಷ್ಟಿ ಮಾಡಿದವನು ಎಂಬುದನ್ನು ಕಾಣಲಿಕ್ಕೆ ಸಾಧ್ಯ. ಅದರಿಂದ ಅದೇ ರೀತಿಯಾಗಿ ತಂದೆ ಇಲ್ಲ ಅಂತಾದರೆ ಮಗು ಬರಲಿಕ್ಕೆ ಸಾಧ್ಯವಿಲ್ಲ. ಮಗು ಉಂಟು, ತಂದೆ ಒಬ್ಬ ಇರಲೇಬೇಕು. ಜಗತ್ತು ಕಾಣ್ತಾ ಇದೆ, ಯಾರೂ ಇಲ್ಲದೆ ಬಂತು, ಇಲ್ಲ, ಅದು ಸಾಧ್ಯ ಇಲ್ಲ. ಯಾರೋ ಒಬ್ಬ ಇದ್ದಾನೆ. ಅದು ಯಾರು ಅಂತ ಕೇಳಿದ್ರೆ ಅದನ್ನು ನಾವು ಅನುಮಾನದ ಮೂಲಕವಾಗಿ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ, ಶಾಸ್ತ್ರೀಯವಾದಂತಹ ನೆಲೆಗಟ್ಟಿನಲ್ಲಿ, ವೇದ ಪುರಾಣ ಉಪನಿಷತ್ತುಗಳ ಹಿನ್ನೆಲೆಯಲ್ಲಿ ಅದನ್ನು ಅವಮರ್ಶನೆ ಮಾಡುತ್ತಾ ಹೋದಾಗ ಆವಾಗ ನಮಗೆ ಅದರ ಯಥಾರ್ಥವಾದಂತಹ ಹಿನ್ನೆಲೆ, ಯಥಾರ್ಥವಾದಂತಹ ಅಂಶ ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಭಗವಂತ ಏನಾಗಿದ್ದಾನೆ? ಜನ್ಮಾದ್ಯಸ್ಯತಃ ಅನ್ವಯಾತ್, ಪರಸ್ಪರ ಅನ್ವಯದಿಂದಾಗಿ ಅರ್ಥೇಶ್ವವಿಜ್ಞಸ್ವರಾಟ್ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ, ಅರ್ಥೇಶು ಅಭಿಜ್ಞ, ಅವನು ಎಲ್ಲವನ್ನೂ ಅಭಿಜ್ಞ, ಎಲ್ಲವನ್ನೂ ತಿಳ್ಕೊಂಡವನು. ಹೇಗೆ ಜಗತ್ತು ಇದೆ ಅಲ್ವಾ, ಕಾಣತಕ್ಕಂತಹ ಜಗತ್ತು ಹೇಗೆ ಇದೆಯೋ, ಎದುರಿನಲ್ಲಿ ಕಾಣತಕ್ಕಂತಹ ಮಗು ಹೇಗೆ ಸತ್ಯವಾಗಿದೆಯೋ, ಅದರ ಮೂಲಕವಾಗಿ ಹೇಗೆ ನಾವು ತಂದೆಯನ್ನು ಊಹಿಸ್ತೇವೆಯೋ, ಅದೇ ರೀತಿಯಾಗಿ ಜಗತ್ತನ್ನು ಕಾಣ್ತಾ ಇದ್ದೇವಲ್ವಾ, ಕಾಣತಕ್ಕಂತಹ ಜಗತ್ತಿಗೆ ಒಬ್ಬ ಸೃಷ್ಟಿಯನ್ನು ಮಾಡಿದವನು. ಅವನು ಯಾರು? ಅಭಿಜ್ಞ. ಅದನ್ನು ಹೇಳಬೇಕು, ಅಭಿಜ್ಞ. ಅವನೊಬ್ಬ ಎಲ್ಲವನ್ನು ತಿಳ್ಕೊಂಡವನು. ಯಾರು? ಸರ್ವಜ್ಞನಾಗಿರತಕ್ಕಂತಹ ಭಗವಂತನೇ ಅದಕ್ಕೆ ಜಗತ್ತಿಗೆ ಸೃಷ್ಟಿಯನ್ನು ಮಾಡಿದವನು. ಅಲ್ಲ, ಎಂಥವನು? ಸ್ವರಾಟ್. ಅವನ ವ್ಯವಸ್ಥೆ ಹೇಗೆ ಕೇಳಿದ್ರೆ, ಸ್ವರಾಟ್, ಅವನು ಸರ್ವಶಕ್ತ. ಯಾರ ವ್ಯವಸ್ಥೆಗೂ ಕೂಡ, ಯಾವುದಕ್ಕೂ ಕೂಡ ಅವನು ಸಿಲುಕಿಕೊಳ್ಳೋದಿಲ್ಲ. ಸ್ವರಾಟ್. ಮತ್ತೆ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂದಿಯಂ ಸೂರಯ. ಭಗವಂತ ಏನಾಗಿದ್ದಾನೆ? ಬ್ರಹ್ಮ ಹೃದಯ ಆದಿಕವಯೇ. ಅವನು ಆದಿಕವಿ ಅಂತ ಹೆಸರು ಅವನಿಗೆ. ಭಗವಂತನಿಗೆ ಆದಿಕವಿ. ಯಾಕೆ ಅಂತ ಕೇಳಿದರೆ, ಇಡೀ ಜಗತ್ತಿಗೆ ಚತುರ್ಮುಖನಿಂದ ಆರಂಭಿಸಿಕೊಂಡು ಉಪದೇಶವನ್ನು ಮಾಡಿರತಕ್ಕಂಥವನು, ಚತುರ್ಮುಖನಿಗೂ ಕೂಡ ಉಪದೇಶವನ್ನು ನೀಡಿರತಕ್ಕಂಥವನು. ಆದ್ದರಿಂದ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿಯಂ ಸೂರಯ. ಅವನನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮುಖ್ಯಂತಿಯಂ ಸೂರಯ ಅಪಿ ಮುಖ್ಯಂತಿ. ಜ್ಞಾನಿಗಳೂ ಕೂಡ ಭಗವಂತನನ್ನು ತಿಳಿದುಕೊಳ್ಳುವಲ್ಲಿ ಮೋಸ ಹೋಗ್ತಾರೆ. ಯಾಕೆ ಅಂತ ಕೇಳಿದ್ರೆ, ಅವನ ಪರಿಪೂರ್ಣವಾಗಿರತಕ್ಕಂತಹ ಜ್ಞಾನ ಯಾರಿಗೂ, ಸೂರಿಗಳಿಗೂ ಕೂಡ, ಜ್ಞಾನಿಗಳಿಗೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸೂರಯ ಅಭಿಮುಖ್ಯಂತಿ. ಯಾಕೆ? ವಾಸ್ತವಿಕವಾಗಿ ಕೆಲವು ಸಂದರ್ಭದಲ್ಲಿ ಭಗವಂತನ ಒಂದಷ್ಟು ಲೀಲೆಗಳು, ಕೃಷ್ಣದೇವರು ಲೀಲೆಯನ್ನು ಮಾಡ್ತಾನೆ. ಏನಾಯಿತು ಅಂತ ಕೇಳಿದ್ರೆ, ಸುಳ್ಳು ಯಶೋದೆ
ಕೃಷ್ಣನಿಗೆ ಸ್ತನ್ಯಪಾನವನ್ನು ಮಾಡ್ತಾ ಇರ್ತಾಳೆ. ಅವಳು ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಒಲೆಯಲ್ಲಿಟ್ಟಿರತಕ್ಕಂತಹ ಹಾಲು ಅದು ಉಕ್ಕಿ ಹೋಗದೆ ಎಂಬಂತಹ ದೃಷ್ಟಿಯಿಂದಾಗಿ ಕೃಷ್ಣನನ್ನು ಕೆಳಕ್ಕಿಟ್ಟು ಓಡಿ ಹೋಗ್ತಾಳೆ. ಅಲ್ಲಿ ಏನಾಯಿತು ಅಂತ ಕೇಳಿದ್ರೆ, ವಾಸ್ತವಿಕವಾಗಿ ಅವಳಿಗೆ ಏನಾಯಿತು, ಅಲ್ಲಿರತಕ್ಕಂತಹ ಹಾಲು ಮುಖ್ಯವಾಯಿತು, ಇಲ್ಲಿರತಕ್ಕಂತಹ ಕೃಷ್ಣ ಮುಖ್ಯ ಆಗಿಲ್ಲ. ಆದ್ದರಿಂದ ಇಂತಹ ಕೆಲವು ಸಂದರ್ಭದಲ್ಲಿ ಭಗವಂತ ಒಂದಷ್ಟು ರೀತಿಯಲ್ಲಿ ಸುಳ್ಳಿನ ರೀತಿಯಲ್ಲಿ ವಾಸ್ತವಿಕವಾಗಿ ನಮೃಷ ಅದನ್ನು ಮುಂದೆ ಹೇಳ್ತಾರೆ. ಮುಖ್ಯಂದಿಯಂ ಸೂರಯ, ಇದು ಯಾರಿಂದಲೂ ಕೂಡ ಸುಲಭದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ ಭಗವಂತನನ್ನ? ಸಾಧ್ಯವೇ ಇಲ್ಲ. ಅದು ಸುಲಭದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುವಂತಹದ್ದಲ್ಲ. ಅಂತಹ ಜ್ಞಾನಿಗಳು ಕೂಡ ಭಗವಂತನನ್ನ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅಲ್ಲರಿ ಮುಖ್ಯಂದಿಯಂ ಸೂರ್ಯ ತೇಜೋ ವಾರಿ ಮೃದಾ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ. ಸೃಷ್ಟಿಗ ಇದನ್ನ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಸರಿ ಆಯಿತು, ಇದು ಹೇಗೆ ಅಂತ ಕೇಳಿದ್ರೆ, ತೇಜೋ ವಾರಿ ಮೃದಾ ಯಥಾ ವಿನಿಮಯ. ಈ ಜಗತ್ತು ಇದು ಒಂದು ರೀತಿಯಾಗಿ ಹೇಗೆ ಅಂತ ಕೇಳಿದ್ರೆ, ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ಒಂದು ದೀಪವನ್ನು ಹಚ್ಚಿದಾಗ ಅದು ಏನಾಯಿತು, ಒಂದು ದೀಪದಿಂದ ಇನ್ನೊಂದು ದೀಪ, ಇನ್ನೊಂದು ದೀಪದಿಂದ ಇನ್ನೊಂದು ದೀಪ, ಹೀಗೆ ಬೇಕಾದಷ್ಟು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ದೀಪಗಳನ್ನು ಹಚ್ಚುತ್ತಾ ಬರ್ತಾನೆ. ಅದೇ ರೀತಿಯಾಗಿ ಈ ವಾಸ್ತವಿಕವಾಗಿರತಕ್ಕಂತಹ ಜಗತ್ತು ಇದು ಯಾರಿಗೋಸ್ಕರವಾಗಿ ಭಗವಂತ ಸೃಷ್ಟಿ ಮಾಡ್ತಾನೆ? ಯಾರ್ಯಾರಿಗೋಸ್ಕರ, ತನಗೋಸ್ಕರ ಸೃಷ್ಟಿ ಮಾಡಿದ್ದು ಇಲ್ಲವೇ ಇಲ್ಲ. ಭಗವಂತ ಸೃಷ್ಟಿ ಮಾಡ್ತಾನಲ್ವಾ, ಇದು ಹೇಗೆ? ತೇಜೋ ವಾರಿ ಮೃದಾ ಯಥಾ ವಿನಿಮಯ, ವಾರಿ ಮೃದಾ ಯಥಾ ವಿನಿಮಯ. ಇದು ಜಗತ್ತು ನಮೃಷ, ಇದು ಸುಳ್ಳಲ್ಲ, ಸತ್ಯವಾಗಿರತಕ್ಕಂತಹ ಜಗತ್ತು, ಸತ್ಯಭೂತವಾಗಿರತಕ್ಕಂತಹ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಭಗವಂತ ಸ್ವಪ್ರಯೋಜನಂ ಅನುದ್ದಿಶ್ಯ, ತನಗೋಸ್ಕರವಾಗಿ ಪ್ರಯೋಜನ ಇಟ್ಟುಕೊಂಡು ತನ್ನ ಪ್ರಯೋಜನವನ್ನು ಅನುಸರಿಸಿಕೊಂಡು ಭಗವಂತ ಪ್ರಪಂಚನ ಸೃಷ್ಟಿ ಮಾಡ್ತಾನೆ ಇಲ್ಲ. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡುವುದು ಯಾರಿಗೋಸ್ಕರ? ಭಕ್ತರಿಗೋಸ್ಕರವಾಗಿ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡುವಂತಹದ್ದು. ಆದ್ದರಿಂದ ಜಗತ್ತು ಸೃಷ್ಟಿ ಮಾಡ್ತಾನಲ್ವಾ, ನ ಮೃಷ, ಇದು ಯಾವ ಕಾಲಕ್ಕೂ ಕೂಡ ಸುಳ್ಳಾಗಿರತಕ್ಕಂತಹ ಜಗತ್ತನ್ನು ಸೃಷ್ಟಿ ಮಾಡುವುದಲ್ಲ. ಇದಕ್ಕೆ ಒಳ್ಳೆಯ ವ್ಯವಸ್ಥೆಯನ್ನು ಹೇಳ್ತಾರೆ. ತೇಜೋವಾರಿ ಮೃದಾಮಿತ ವಿನಿಮಯೋ ಯತ್ರ ಸರ್ಗೋ ನ ಮೃಷ, ಸುಳ್ಳಲ್ಲ. ಮತ್ತೆ ಇದು ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಭಗವಂತನನ್ನ ಹೇಳ್ತಾರೆ ಏನು ಅಂತ ಕೇಳಿದ್ರೆ, ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಕಾಣುತ್ತೆ. ಸೂರ್ಯನ ಪ್ರತಿಬಿಂಬ ಕಾಣುವಂತಹದ್ದು ಇದು ಪ್ರತಿಬಿಂಬಭೂತವಾಗಿರತಕ್ಕಂಥದ್ದು ಬೇಕಾದಷ್ಟು ಕಾಣುತ್ತೆ. ಆದರೆ ಈ ಸೂರ್ಯನ ಪ್ರತಿಬಿಂಬ ಅನೇಕವಾಗಿರತಕ್ಕಂತಹ ಸೂರ್ಯನ ಪ್ರತಿಬಿಂಬಗಳು ಕಾಣಬಹುದು. ಅದೇ ರೀತಿಯಾಗಿ ಭಗವಂತನ ಪ್ರತಿಬಿಂಬಗಳು ಭಗವಂತನ ಬೇಕಾದಷ್ಟು ಕಾಣಲಿಕ್ಕೆ ಸಾಧ್ಯವಿದೆ. ಆದರೆ ಭಗವಂತ ಯಥಾರ್ಥವಾಗಿರತಕ್ಕಂತಹ ಸತ್ಯಭೂತವಾಗಿರತಕ್ಕಂತಹ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಒಂದು ದೀಪ, ಅದರಿಂದ ನೂರಾರು ದೀಪಗಳನ್ನು ಸೃಷ್ಟಿ ಮಾಡ್ತಾ ಬರ್ತಾರೆ. ಅದೇ ರೀತಿಯಾಗಿ ಈ ದೀಪದಂತೆ ಹೇಗೆ ಅನೇಕವಾಗಿರತಕ್ಕಂತಹ ದೀಪಗಳು ಹುಟ್ಟಿ ಬರ್ತವೋ, ಭಗವಂತ ತನ್ನ ರೂಪದಿಂದ ಅನೇಕ ರೀತಿಯಾಗಿರತಕ್ಕಂತಹದನ್ನು ತಾನು ಸೃಷ್ಟಿ ಮಾಡ್ತಾನೆ. ಹೇಗೆ ಅಂತ ಕೇಳಿದ್ರೆ, ಒಂದು ಒಳ್ಳೆಯ ದೃಷ್ಟಾಂತವನ್ನು ನಮಗೆ ತೋರಿಸಿಕೊಡ್ತಾರೆ. ಒಬ್ಬ ಕುಂಬಾರ ಏನು ಮಾಡ್ತಾನೆ? ತೇಜೋವಾರಿ ಮೃತ, ಅಲ್ಲಿ ತೇಜಸ್ಸು ವಾರಿ ಮೃತ್ ಮೂರರ ಸಮ್ಮಿಲಿತವಾಗಿರತಕ್ಕಂತಹದ್ದು. ಮೂರನ್ನೂ ಕೂಡ ಕುಲಾಲ ಏನು ಮಾಡ್ತಾನೆ?
ಮಣ್ಣನ್ನು ತರ್ತಾನೆ. ಮಣ್ಣನ್ನು ತಂದು ಅದಕ್ಕೆ ಸರಿ ಪ್ರಮಾಣದಲ್ಲಿ ನೀರನ್ನು ಹಾಕ್ತಾನೆ. ಅದಕ್ಕೆ ದಂಡ ಚಕ್ರಾದಿಗಳನ್ನು ಉಪಯೋಗಿಸಿಕೊಳ್ತಾನೆ. ದಂಡ, ಚಕ್ರ, ಮಣ್ಣು, ಬೆಂಕಿ ಇದೆಲ್ಲದರ ಸರಿಯಾಗಿರತಕ್ಕಂತಹ ಪ್ರಮಾಣ, ಇದರ ಸರಿಯಾದಂತಹ ಮಿಶ್ರಣ, ಇದರ ಸರಿಯಾದಂತಹ ಜ್ಞಾನ ಎಲ್ಲವನ್ನೂ ಕೂಡ ಭಗವಂತ ಇಟ್ಟುಕೊಂಡು ಏನು ಮಾಡ್ತಾನೆ, ಕುಲಾಲ ಅಲ್ಲಿ ಒಂದು ಮಡಕೆಯನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡುವುದು ಯಾರಿಗೋಸ್ಕರವಾಗಿ? ಸಜ್ಜನರ ಹಿತಕ್ಕೋಸ್ಕರವಾಗಿ, ಸಾತ್ವಿಕರಿಗೆ ಅದರಿಂದ ಉಪಯೋಗವಾಗಲಿ, ಅವರ ಸಾಧನೆಗಳು ಅದರಿಂದ ನಡೆಯಲಿ ತೆರೆದುಕೊಂಡು ಮಾಡ್ತಾನೆ. ಅದೇ ರೀತಿಯಾಗಿ ಕುಂಬಾರ ಮಣ್ಣಿನ ಮೂಲಕವಾಗಿ ಹೇಗೆ ಒಂದು ಮಣ್ಣನ್ನು ಇಟ್ಟುಕೊಂಡು ಸೃಷ್ಟಿ ಮಾಡ್ತಾನೋ, ಘಟವನ್ನು ಸೃಷ್ಟಿ ಮಾಡ್ತಾನೋ, ಅದೇ ರೀತಿಯಾಗಿ ಭಗವಂತ ಪ್ರಕೃತಿಯನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಭಗವಂತ ಜಗತ್ತನ್ನು ಮಾಡ್ತಾನೆ. ಜಗತ್ತು ಭಗವಂತ ಜಡವಾಗಿರತಕ್ಕಂತಹ ಪ್ರಪಂಚ, ಈ ಜಡಭೂತವಾಗಿರತಕ್ಕಂತಹ ಪ್ರಪಂಚವನ್ನ ಭಗವಂತ ಸೃಷ್ಟಿ ಮಾಡ್ತಾನೆ. ಹೇಳ್ತಾರೆ, ಇದರಲ್ಲಿ ಬೇಕಾದಷ್ಟು ಹೇಳ್ತಾರೆ. ಸೃಷ್ಟಿ ಸುಳ್ಳ ಅಂತ ಕೇಳಿದ್ರೆ ಸುಳ್ಳಲ್ಲ. ಯಾಕೆ ಅಂತ ಕೇಳಿದ್ರೆ, ಕಾಣತಕ್ಕಂತಹ ಜಗತ್ತನ್ನು ನೋಡ್ತಾ ಇದ್ದಾನೆ. ಕಾಣತಕ್ಕಂತಹ ಜಗತ್ತನ್ನ ಸುಳ್ಳು ಅಂತ ಹೇಳಿದ್ರೆ ಮೂರ್ಖತನ. ಅದಕ್ಕೋಸ್ಕರವಾಗಿ ಭಗವಂತ ಸೃಷ್ಟ್ಯಭೂತವಾಗಿರತಕ್ಕಂತಹ ಜಗತ್ತನ್ನ ಇದನ್ನು ಸೃಷ್ಟಿ ಮಾಡ್ತಾನೆ. ಇದು ಅಪಾರಮಾರ್ಥಿಕವಲ್ಲ, ಇದು ಮ್ಯಾಜಿಕ್ ಇಲ್ಲ, ಅದು ಅಲ್ಲ. ಧಾಮನಾಸ್ವೇನ ಸದಾ ನಿರಸ್ತ ಕುಹಕಂ, ಇದರಲ್ಲಿ ಕುಹಕ ಇಲ್ಲವೇ ಇಲ್ಲ. ಭಗವಂತ ಸತ್ಯಭೂತವಾಗಿರತಕ್ಕಂತಹ ಜಗತ್ತನ್ನೇ ಸೃಷ್ಟಿ ಮಾಡುವಂತಹದ್ದು. ಅಂತಹ ಭಗವಂತ ಸತ್ಯಭೂತವಾಗಿರತಕ್ಕಂತಹ ಜಗತ್ತು, ಯಥಾರ್ಥವಾಗಿರತಕ್ಕಂತಹ ಜಗತ್ತು, ಇದನ್ನು ಸೃಷ್ಟಿ ಮಾಡುವಂತಹದ್ದು. ಇಂತಹ ಜಗತ್ತನ್ನು ಎಂಥವನು ಸದಾ ನಿರಸ್ತ ಕುಹಕಂ, ಅವನಿಗೆ ಯಾವುದರ ಐಂದ್ರಜಾಲಿಕದ ಸಂಬಂಧ ಭಗವಂತನಿಗೆ ಯಾವ ಕಾಲಕ್ಕೂ ಆಗೋದಿಲ್ಲ. ಅವನು ಯಾಕೆ ನಿರಸ್ತ ಕುಹಕಂ, ಅವನಿಗೆ ಹೆಸರೇ ಅಂತಹದ್ದು. ಕುಹಕಗಳು ಭಗವಂತನಿಗೆ ಅಂಟೋದೇ ಇಲ್ಲ. ನಿರಸ್ತ ಕುಹಕಂ, ಅವನು ಯಾರು? ಸತ್ಯಂ. ಯಾರಪ್ಪ ಅವನು ಕೇಳಿದ್ರೆ ಸತ್ಯ. ಅವನು ಯಾಕೆ ಸತ್ಯ? ಸತ್ ತಿ ಯ, ಮೂರು ಶಬ್ದಗಳಿದೆ. ಸತ್ಯ ಯಾಕೆ ಅಂತ ಕೇಳಿದ್ರೆ, ನಿರ್ದುಷ್ಟ ಜ್ಞಾನ, ನಿರ್ದುಷ್ಟ ಸುಖ, ನಿರ್ದುಷ್ಟ ಆನಂದ. ಜ್ಞಾನ, ಸುಖ, ಆನಂದ. ಸತ್ ತಿ ಯ, ಯಾರಲ್ಲಿ ನಿರ್ದುಷ್ಟವಾಗಿರತಕ್ಕಂತಹ ಜ್ಞಾನ, ನಿರ್ದುಷ್ಟವಾಗಿರತಕ್ಕಂತಹ ಆನಂದ, ನಿರ್ದುಷ್ಟವಾಗಿರತಕ್ಕಂತಹ ಇದೆಯೋ ಅವನನ್ನ ಸತ್ಯ ಅಂತ ಕರೆದದ್ದು. ಉಪನಿಷತ್ತು ಸತ್ಯ ಶಬ್ದದಿಂದ ವಾಚ್ಯ ಯಾರನ್ನಾಗಿ ಹೇಳಿದ್ರೆ ಸತ್ಯ. ಇದೇ ಭಾಗವತದಲ್ಲಿ ಒಂದೇ ಗರ್ಭಸ್ತುತಿ ಅಂತ ಬರ್ತದೆ. ಗರ್ಭಸ್ತುತಿಯಲ್ಲಿ ಭಗವಂತನನ್ನ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ ಅಂತ ಹೇಳಿಕೊಂಡು ಭಾಗವತ ಭಗವಂತನನ್ನ ಆ ಗರ್ಭಸ್ತುತಿಯಲ್ಲಿ ಹೇಳ್ತದೆ. ಅದೇ ರೀತಿಯಾಗಿ ಇದರಲ್ಲಿ ಭಗವಂತನನ್ನು ಕರೆದದ್ದು ಹೇಗೆ ಅಂತ ಕೇಳಿದ್ರೆ ಸತ್ಯಂ. ಭಗವಂತ ಏನಾಗಿದ್ದಾನೆ? ಸತ್ಯ. ಯಾಕೆ ಕೇಳಿದ್ರೆ ನಿರ್ದುಷ್ಟ ಜ್ಞಾನ, ನಿರ್ದುಷ್ಟ ಸುಖ, ನಿರ್ದುಷ್ಟ ಆನಂದ. ಯಾರಲ್ಲಿ ಇದು ಇದೆಯೋ ಅವನನ್ನ ಸತ್ಯ ಅಂತ ಕರೆದದ್ದು. ಇದು ಬೇರೆ ಯಾರಲ್ಲೂ ಕೂಡ ಇಲ್ಲ. ನಿರ್ದುಷ್ಟ ಜ್ಞಾನ, ನಿರ್ದುಷ್ಟ ಸುಖ, ನಿರ್ದುಷ್ಟ ಆನಂದ ಇತರ ಯಾರಲ್ಲಿಯೂ ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಲ್ಲಿದೆ? ಭಗವಂತನಲ್ಲಿ ಪೂರ್ಣವಾಗಿದೆ. ಆದ್ದರಿಂದ ಅವನನ್ನ ಭಾಗವತ ಕರೆದಂತಹ ಹೆಸರು ಏನು ಕೇಳಿದ್ರೆ ಸತ್ಯಂ. ಸತ್ಯಂ ಪರಂ ಧೀಮಹಿ. ನಿತ್ಯದಲ್ಲಿಯೂ ಕೂಡ ನಾವು ಗಾಯತ್ರಿಯಲ್ಲಿ ಹೇಳ್ತೇವೆ ಧೀಮಹಿ 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 ಅಂತ. ಎಂಥವನು ಧೀಮಹಿ ಅಂತ ಕೇಳಿದ್ರೆ ಧ್ಯಾನ ಮಾಡಬೇಕು. ಯಾರನ್ನ ಧ್ಯಾನ ಮಾಡಬೇಕು? ಸತ್ಯಂ ಪರಂ ಧೀಮಹಿ, ಭಗವಂತನನ್ನ ಧ್ಯಾನ ಮಾಡಬೇಕು. ಇದೇ ಚಿಂತನೆ ಭಾಗವತದ
ಭಾಗವತ ಯಾವುದರದ ವಿಸ್ತೃತ ರೂಪ ಅಂತ ಕೇಳಿದ್ರೆ ಗಾಯತ್ರಿ ವ್ಯಾಖ್ಯ ರೂಪೋತ್ಸವ, ಗಾಯತ್ರಿ ಭಾಷ್ಯ ರೂಪೋತ್ಸವ ಅಂತ ಇದಕ್ಕೆ ಮಹತ್ವವನ್ನು ಕೊಡ್ತಾರೆ. ಗಾಯತ್ರಿಯ ವ್ಯಾಖ್ಯಾನ ರೂಪವಾಗಿರತಕ್ಕಂತಹದ್ದು ಭಾಗವತ. ಆದ್ದರಿಂದ ಗಾಯತ್ರಿ ಭಾಷ್ಯ ರೂಪೋತ್ಸವ, ಗಾಯತ್ರಿಯ ಭಾಷ್ಯ ರೂಪವಾಗಿರತಕ್ಕಂತಹದ್ದು ಭಾಗವತ. ಆದ್ದರಿಂದ ಅದೇ ಭಾಷ್ಯದ ಚಿಂತನೆಯಲ್ಲಿಟ್ಟುಕೊಂಡು ಏನು ಹೇಳ್ತಾರೆ? ಸತ್ಯಂ ಪರಂ ಧೀಮಹಿ, ಭಗವಂತನನ್ನ ಸತ್ಯ, ಅಂತಹ ಭಗವಂತನನ್ನ ಪರಂ ಧೀಮಹಿ, ಎಂಥವನು ಪರಂ ಶ್ರೇಷ್ಠ, ಇತರ ಯಾರಲ್ಲಿಯೂ ಕೂಡ ಶ್ರೇಷ್ಠತೆ ಇಲ್ಲ. ಇತರರಲ್ಲಿ ಶ್ರೇಷ್ಠತೆ ಉಂಟು ಅಂತಾದ್ರೆ ಇವನ ನಿಮಿತ್ತಕವಾಗಿ ಬರಬೇಕಷ್ಟೇ. ರುದ್ರದೇವರು ಶ್ರೇಷ್ಠರು, ಇಂದ್ರ ಶ್ರೇಷ್ಠ, ಇವರಲ್ಲಿ ಶ್ರೇಷ್ಠತೆ ಬಂತು. ಯಾಕೆ ಬಂತು ಅಂತ ಕೇಳಿದ್ರೆ ಇವನನ್ನ ಶ್ರೇಷ್ಠತೆ ಉಳ್ಳವನೂ ಉಪಾಸನೆ ಮಾಡಿದ್ರು, ಆದ್ದರಿಂದ ಅವರಲ್ಲಿ ಶ್ರೇಷ್ಠತೆಯನ್ನು ಭಗವಂತ ಕೊಟ್ಟ. ಅದಕ್ಕೋಸ್ಕರವಾಗಿ ಭಾಗವತ ಆರಂಭದಲ್ಲಿ ಹೇಳಿದಂತಹ ವಿಚಾರ ಏನು? ಸತ್ಯಂ ಪರಂ, ಅವನನ್ನ ಸತ್ಯಂ ಪರಂ ಧೀಮಹಿ, ಎಂಥವನು? ಇದೆಲ್ಲವೂ ಕೂಡ ಮತ್ತೆ ಪುನಃ ನಾವು ಹಿಂದಕ್ಕೆ ನೋಡಿಕೊಂಡು ಹೋದೆವು ಅಂತ ಹೇಳಿದ್ರೆ ಭಗವಂತ ಎಂಥವನು? ಜನ್ಮಾದ್ಯಸ್ಯೇತಃ ಸತ್ಯಂ ಪರಂ ಧೀಮಹಿ, ಮತ್ತೆ ಯತಃ ಅನ್ವಯಾತ್ ಪರಂ ಧೀಮಹಿ, ಇತರತಃ ಅರ್ಥೇಶು ಅಭಿಜ್ಞಃ ಸ್ವರಾಟ್ ಪರಂ ಧೀಮಹಿ. ಎಲ್ಲರನ್ನೂ ಕೂಡ ಭಗವಂತನನ್ನ ಪರಸ್ಪರವಾಗಿ ಅನ್ವಯ ಮಾಡಿಕೊಂಡು ಹೋಗಿ ಭಗವಂತನಿಗೆ ಶ್ರೇಷ್ಠತೆಯನ್ನು ತೋರಿಸಿಕೊಡುವಂತಹದ್ದು. ಎಂಥವನು? ಅರ್ಥೇಶು ಅಭಿಜ್ಞಃ ಸ್ವರಾಟ್ ಪರಂ ಧೀಮಹಿ, ತೇರೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿಯಂ ಸೂರಯಃ ಸತ್ಯಂ ಪರಂ ಧೀಮಹಿ. ಭಗವಂತನನ್ನ ಸೂರಿಗಳು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಅವನು ಯಾಕೆ ಹೇಳಿದರೆ ಸತ್ಯಂ ಪರಂ ಧೀಮಹಿ, ಅವನು ಶ್ರೇಷ್ಠ, ಅವನು ಉತ್ಕೃಷ್ಟ, ಅವರದರಿಂದಾಗಿ ಅವನನ್ನು ಸತ್ಯಂ ಪರಂ ಧೀಮಹಿ. ಉಪನಿಷತ್ತು ಕೊಟ್ಟಿದ್ದ ಹೆಸರೇನು ಅವನಿಗೆ? ಪುರಾಣ ಕೊಟ್ಟಿರತಕ್ಕಂತಹ ಹೆಸರೇನು ಅವನಿಗೆ? ಸತ್ಯಂ ಪರಂ ಧೀಮಹಿ. ಅದರಿಂದಾಗಿ ತೇಜೋವಾರಿ ಮೃತ ವಿನಿಮಯ ಯತ್ರ ಸರ್ಗೋ ಮೃಷ, ಈ ಸೃಷ್ಟಿ ಮೃಷ ಅಲ್ಲ, ಸುಳ್ಳಲ್ಲ. ಯಾವುದೋ ಒಂದು ನೋಡಿಕೊಂಡು ಒಬ್ಬ ಭ್ರಮೆಗೆ ಒಳಗಾಗಿರತಕ್ಕಂಥವನು, ಕಾಮಾಲೆ ರೋಗವುಳ್ಳವನು ಜಗತ್ತನ್ನು ನೋಡಿಕೊಂಡು ಇದು ಎಲ್ಲವೂ ಹಳದಿಯಾಗಿದೆ ಹೇಳಿದರೆ ಅವನಿಗೆ ಕಾಮಾಲೆ ರೋಗ ಉಂಟು, ಜಗತ್ತು ಹಳದಿಯಾಗಿದೆ ಇಲ್ಲ. ಅವನಲ್ಲಿ ನೋಡತಕ್ಕಂತಹ ದೃಷ್ಟಿಯಲ್ಲಿ ದೋಷ ಇರುವುದರಿಂದಾಗಿ ಅದು ಹಳದಿ ಕಾಣ್ತಾ ಉಂಟು. ವಾಸ್ತವಿಕವಾಗಿರತಕ್ಕಂತಹ ಜಗತ್ತು, ಸತ್ಯವಾಗಿರತಕ್ಕಂತಹ ಜಗತ್ತನ್ನ ಸುಳ್ಳು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರಿಂದಾಗಿ ಯತ್ರ ಸರ್ಗೋ ಮೃಷ, ಇದು ಸುಳ್ಳಲ್ಲ. ದಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ, ಯಾರಲ್ಲಿ ಕುಹಕಗಳು ಸತ್ಯಭೂತವಾಗಿರತಕ್ಕಂತಹ ಜಗತ್ತು ಯಾರಲ್ಲಿ ಇದೆಯೋ ಅಂತಹ ಭಗವಂತನನ್ನ ಸತ್ಯಂ ಪರಂ ಧೀಮಹಿ ಎಂಬುದಾಗಿ ಭಗವಂತನ ಹೇಳಿದ್ರೆ, ಹಾಗಿದ್ರೆ ಇಂತಹ ಭಗವಂತನನ್ನ ಉಪಾಸನೆ ಮಾಡಬೇಕು. ಇದೆಲ್ಲ ಎಲ್ಲಿಂದ ಅಂತ ಕೇಳಿದ್ರೆ ಇದಕ್ಕೆ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಓಂ ಜನ್ಮಾದ್ಯಸ್ಯೇತಃ ಓಂ ಓಂ ತತ್ವ ಸಮನ್ವಯಾತ್ ಓಂ ಓಂ ಶಾಸ್ತ್ರಯೋನಿತ್ವಾತ್ ಓಂ. 4 ಸೂತ್ರಗಳ ಅರ್ಥವನ್ನ ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳುವ. ಏನಿದೆ ಅಂತ ಕೇಳಿದ್ರೆ ವ್ಯಾಸರ ಆರಂಭದ ಸೂತ್ರ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಬ್ರಹ್ಮ ಜಿಜ್ಞಾಸ ಕರ್ತವ್ಯ, ಬ್ರಹ್ಮನನ್ನು ತಿಳ್ಕೊಳ್ಬೇಕು. ಯಾಕ್ರಿ ಬ್ರಹ್ಮನನ್ನು ತಿಳ್ಕೊಳ್ಬೇಕು? ಬ್ರಹ್ಮನ ತಿಳ್ಕೊಂಡು ಏನ್ರಿ ಮಾಡಬೇಕು ಅಂತ ಕೇಳಿದ್ರೆ ಉಂಟ್ರಿ, ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಜನ್ಮಾದ್ಯಸ್ಯೇತಃ, ಜಗತ್ತನ್ನ ಯಾಕೆ ಸೃಷ್ಟಿ ಮಾಡಿದ್ದಾನೆ? ಯಾಕೆ ನಾವು ಬ್ರಹ್ಮನನ್ನು ತಿಳ್ಕೊಳ್ಬೇಕು? ಜನ್ಮಾದ್ಯಸ್ಯೇತಃ ಯತಃ ಜನ್ಮಾದಿ ಅಸ್ಯ ಅತಃ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಯಾಕೋಸ್ಕರವಾಗಿ ಬ್ರಹ್ಮನನ್ನು ತಿಳ್ಕೊಳ್ಬೇಕು? ಯಾರಿಂದ ಜಗತ್ತು ಸೃಷ್ಟಿಯಾಗಿದೆಯೋ ಅಂತಹ ಬ್ರಹ್ಮನನ್ನು ತಿಳ್ಕೊಳ್ಬೇಕು. ಯಾಕೆ ಜಗತ್ತು ಭಗವಂತ ಸೃಷ್ಟಿ ಮಾಡಿದ್ದಾನೆ? ಜಗತ್ತನ್ನು ಸೃಷ್ಟಿ ಮಾಡಿ ನಿಮಗೋಸ್ಕರವಾಗಿ, ಅವನಿಗೋಸ್ಕರ ಸೃಷ್ಟಿ ಮಾಡಿದ್ದಲ್ಲ. ಯಾಕೆ? ನೀವು ಇದ್ದೀರಲ್ವಾ, ನೀವು ನಿಮ್ಮ ಸಾಧನೆಯನ್ನ ಮಾಡಿಕೊಳ್ಳಿಕ್ಕೆ, ಯಾರು ಸಾತ್ವಿಕರಿದ್ದಾರೆ ಅಂಥವರ ಸಾಧನೆ ಆಗಬೇಕು ಎಂಬುದನ್ನು ಮಾಡುವುದಕ್ಕೋಸ್ಕರವಾಗಿ ಭಗವಂತ ಜನ್ಮಾದ್ಯಸ್ಯೇತಃ ವ್ಯಾಸರು ಹೇಳಿಕೊಟ್ಟಿರುವ 2ನೆಯ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ
ಜನ್ಮಾದ್ಯಸ್ಯೇತಃ. ಹಾಗಿದ್ದಾಗ ಏನಾಯಿತು? ಜನ್ಮಾದ್ಯಸ್ಯೇತೋನ್ವಯಾತ್. ಎರಡನೆಯ ಸೂತ್ರದ ಅರ್ಥ ಒಂದನೆಯ ಸೂತ್ರದ ಅರ್ಥ ಒಟ್ಟಿಗೆ ಆಯಿತು, ಮೇಲಿದಾಯಿತು. ವ್ಯಾಸರ ಸೂತ್ರಕ್ಕೆ ವ್ಯಾಸರ ಪುರಾಣಕ್ಕೆ ಇದರಲ್ಲಿ ಇಲ್ಲದಿದ್ದರೆ ವ್ಯಾಸರ ಸೂತ್ರ ಬೇರೆ, ವ್ಯಾಸರ ಪುರಾಣ ಬೇರೆ, ಒಂದಕ್ಕೊಂದು ವ್ಯಾಸರಿಗೇನೆ ಸಮ್ಮತಿ ಇಲ್ಲ ಅಂತ ಆಗಿಬಿಡ್ತದೆ. ವ್ಯಾಸರ ಸೂತ್ರ ಬೇರೆಯಲ್ಲ, ವ್ಯಾಸರ ಪುರಾಣ ಬೇರೆಯಲ್ಲ. ವ್ಯಾಸರು ಏನು ಸೂತ್ರದಲ್ಲಿ ಹೇಳ್ತಾರೆಯೋ ಅದೇ ವಿಚಾರವನ್ನ ಪುರಾಣದಲ್ಲಿಯೂ ಹೇಳುವಂತಹದ್ದು. ಆದ್ದರಿಂದ ಜನ್ಮಾದ್ಯಸ್ಯೇತಃ ಅಲ್ಲರಿ ಎಲ್ಲಿದೆ? ಇದನ್ನು ಸುಮ್ಮನೆ ಏನಾದರೂ ರೀಲ್ ಬಿಟ್ಟಿದ್ದಾರಾಗಿ ಹೇಳಿದ್ರೆ ರೀಲ್ ಹೇಳಿದ್ದಲ್ಲ ಇದು. ಯಾಕೆ ಕೇಳಿದ್ರೆ ಜನ್ಮಾದ್ಯಸ್ಯೇತಃ ತತ್ವ ಸಮನ್ವಯಾತ್ ಶಾಸ್ತ್ರಯೋನಿತ್ವಾತ್. ತತ್ವ ಸಮನ್ವಯಾತ್ ಇದು ಯಾರಿಗೆ ಕೂರ್ತದೆ? ಯಾರ್ಯಾರಿಗೋ ಹೇಳ್ಬೋದ್ರಿ. ರುದ್ರದೇವರು ಸೃಷ್ಟಿ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾನೆ, ರುದ್ರದೇವರು ವಿಷ್ಣು ಅದನ್ನು ಸ್ಥಿತಿ ಮಾಡ್ತಾನೆ, ರುದ್ರದೇವರು ಲಯ ಮಾಡ್ತಾರೆ. ಪ್ರಸಿದ್ಧವಾಗಿ ಹೀಗೆ ಇರುವುದ್ರಿ, ಇದೇ ನಿಯಮ, ಹೀಗೆ ಇರುವುದು. ನಾವು ಶಾಸ್ತ್ರದಲ್ಲಿ ತಿಳ್ಕೊಂಡದ್ದು ಹೀಗೆ ಇಲ್ಲ. ಶಾಸ್ತ್ರವನ್ನು ನೋಡಲ್ವ? ಶಾಸ್ತ್ರದಲ್ಲಿ ಏನು ಆರಂಭವಾಗಿದೆ, ಏನು ಮಧ್ಯದಲ್ಲಿದೆ, ಏನು ಕೊನೆಯಾಗಿದೆ, ಇದರ ಪೂರ್ಣವಾಗಿರತಕ್ಕಂತಹ ಅರಿವನ್ನು ಇಟ್ಟುಕೊಂಡು ನೀನು ರೂಪವನ್ನು ನೋಡು. ಏನು ಆರಂಭವಾಗಿದೆ, ಪುರಾಣದಲ್ಲಿ ಏನು ಹೇಳಿದೆ, ವೇದ ಏನು ಹೇಳಿದೆ. ಯಾಕೆ ಅಂತ ಕೇಳಿದ್ರೆ ವೇದ ನಮಗೆ ಅಪೌರುಷೇಯವಾಗಿರತಕ್ಕಂತಹ ವೇದ. ವೇದ ಏನು ಹೇಳ್ತದೋ ಅದೇ ಪರಮ ಪ್ರಮಾಣ. ವೇದ ಆರಂಭವಾಗುವಂತಹದ್ದು ಯಾರಿಂದ? ಭಗವಂತನಲ್ಲಿಯೇ ಅದು ಸೃಷ್ಟಿ ಆಗಲಿಕ್ಕೋಸ್ಕರವಾಗಿ ಆರಂಭವಾಗಿರತಕ್ಕಂತಹ ಭಗವಂತನ ವಿಶೇಷವಾಗಿರತಕ್ಕಂತಹ ಗಟ್ಟಿಯಾಗಿರುವ ಪ್ರಕ್ರಿಯೆಗಳನ್ನು ಹೇಳಲಿಕ್ಕೋಸ್ಕರವಾಗಿ ವೇದ ಹೊರಟದ್ದು. ಅಂತಹ ತತ್ವ ಸಮನ್ವಯಾತ್ ಇದು ಯಾರಲ್ಲಿ ಕೂರ್ತದೆ ಕೇಳಿದ್ರೆ ತದೇವ ತತ್ತು. ಯಾರಲ್ಲಿ? ತತ್ತು ಏವ. ಯಾರಲ್ಲಿ? ಬ್ರಹ್ಮಣಿಯೇವ ಸಮನ್ವಯಾತ್. ಬ್ರಹ್ಮನಲ್ಲಿಯೇ ಸಮನ್ವಯವಾಗುವಂತಹದ್ದು. ಉಳಿದವರಲ್ಲಿ ಯಾರಲ್ಲಿಯೂ ಕೂಡ ಇದು ಸೃಷ್ಟಿಯಾದಿಗಳು ಆಗೋದೇ ಇಲ್ಲ. ಯಾಕೆ? ಸಮನ್ವಯಾತ್. ನೀವು ಮುಂದೆ ಹಿಂದೆ ಎಲ್ಲ ರೀತಿಯಾಗಿ ಅದನ್ನು ಅನ್ವಯ ಮಾಡಿಕೊಂಡು ಇದಕ್ಕೆ ಆರಂಭ ಮಧ್ಯ ಅಂತ್ಯ, ಎಲ್ಲಿ ಏನು ಆರಂಭ, ಏನು ಮಧ್ಯ, ಎಲ್ಲಿ ಅಂತ್ಯ, ಎಲ್ಲವನ್ನೂ ಇಟ್ಟುಕೊಂಡು ನೋಡಿದಾಗ ನಿಮಗೆ ಶಾಸ್ತ್ರದ ಹಿನ್ನೆಲೆ ಗೊತ್ತಾಗ್ತದೆ. ಹಾಗಿದ್ರೆ ಭಗವಂತನಲ್ಲಿ ಸೃಷ್ಟಿಯಾಗಿದೆ, ಭಗವಂತನಲ್ಲಿ ಇದು ಲಯವನ್ನು ಹೊಂದುವಂಥದ್ದು. ಅದರಿಂದಾಗಿ ತತ್ವ ಸಮನ್ವಯಾತ್. ಅದರಿಂದಾಗಿ ಏನೋ ಪುರಾಣಕ್ಕೆ ಸೂತ್ರಕ್ಕೆ ಎಲ್ಲದಕ್ಕೂ ಕೂಡ ಮೇಲೈಕೆ ಬಂತು. ಜನ್ಮಾದ್ಯಸ್ಯೇತಃ ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯೇತಃ ತತ್ವ ಸಮನ್ವಯಾತ್ ಶಾಸ್ತ್ರಯೋನಿತ್ವಾತ್. ಶಾಸ್ತ್ರಂ ಯೋನಿ ಯಸ್ಯ. ಎಲ್ಲಿ ಹೇಳಿದೆ? ಶಾಸ್ತ್ರಯೋನಿತ್ವಾತ್. ಭಗವಂತ ಶಾಸ್ತ್ರೈಕ ಸಮಧಿಗಮ್ಯ. ಭಗವಂತನನ್ನು ತಿಳ್ಕೊಳ್ಳಿಕ್ಕಿರತಕ್ಕಂತಹ ಉಪಾಯ, ಭಗವಂತನ ತಿಳ್ಕೊಳ್ಳಿಕ್ಕಿರತಕ್ಕಂತಹ ಮಾರ್ಗ ಶಾಸ್ತ್ರಗಳು, ಪುರಾಣಗಳು. ಇದನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಇದನ್ನು ತಿಳ್ಕೊಳ್ಳಿಕ್ಕೆ ಶಾಸ್ತ್ರವೇ ಪ್ರಮಾಣ. ಸತ್ನಾಚ್ಛಾತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತು. ಭಗವಂತನ ತಿಳ್ಕೊಳ್ಳಿಕ್ಕಿರತಕ್ಕಂತಹ ಪ್ರಮಾಣಗಳು ಬೇರೆ ಯಾವುದೂ ಇಲ್ಲ. ವೇದಗಳೇ ನಿಗಮ ವೇದೈಕ, ವೇದಗಳೇ ಪ್ರಮಾಣ. ಅಂತಹ ಭಗವಂತನನ್ನ ಹೇಳಿಕ್ಕೋಸ್ಕರವಾಗಿ ಹೊರಟಿರತಕ್ಕಂಥ ಅಂತಹ ಭಗವಂತನನ್ನ ಸತ್ಯಂ ಪರಂ ಧೀಮಹಿ. ಅದರಿಂದಾಗಿ ಭಗವಂತನಲ್ಲಿ ಇದು ಭಾಗವತ ಪೂರ್ಣವಾಗಿ ಇದು ಕೂರ್ತದೆ ಅಂತಾಯಿತು. ಆದ್ದರಿಂದ ನಮಗೆ ಆ ಭಾಗವತ ಏನನ್ನ ಹೇಳಲಿಕ್ಕೆ ಹೊರಟಿದ್ದು ಅಂತ ಕೇಳಿದ್ರೆ ಇದೇ ವಿಚಾರವನ್ನ. ಶಾಸ್ತ್ರಗಳು ಏನು ಹೇಳ್ತವೆಯೋ, ಪುರಾಣಗಳು ಏನು ಹೇಳ್ತವೆಯೋ, ಮುಖ್ಯವಾಗಿ ವೇದ ಅಪೌರುಷೇಯವಾಗಿರತಕ್ಕಂತಹ ವೇದ, ಯಾರಿಂದಲೂ ಕೂಡ ನಿರ್ಮಿತವಾಗದೇ ಇರತಕ್ಕಂತಹ, ಯಾರ ಪುರುಷನ ಕೈವಾಡನೂ ಇಲ್ಲದೇ ಇರತಕ್ಕಂತಹ ಒಂದು ಯಾವುದು ವೇದಗಳು. ಅಂತಹ ವೇದ ಹೇಳಲಿಕ್ಕೆ ವೇದದಿಂದ ಸಮಧಿಗಮ್ಯನಾಗಿರತಕ್ಕಂತಹದ್ದು ಎಂಬುದನ್ನು ತೋರಿಸಿಕೊಡೋದಕ್ಕೋಸ್ಕರವಾಗಿ ಸದಾ ನಿರಸ್ತಕುಹಕಂ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಇಂತಹ ನಿರ್ದೋಷನಾಗಿರತಕ್ಕಂತಹ ಪರಿಪೂರ್ಣನಾಗಿರತಕ್ಕಂತಹ ಸತ್ಯಜ್ಞಾನ, ಅಂತಹ ಸತ್ಯಜ್ಞಾನದ ಸತ್ಯದ ಅರ್ಥವನ್ನ ಇಷ್ಟು ವಿಸ್ತೃತವಾಗಿ ನಮಗೆ ಪುರಾಣ ಭಾಗವತ ತೋರಿಸಿಕೊಟ್ಟಂತಹದ್ದು. ಇಂತಹ ನೆಲೆಗಟ್ಟಿನಲ್ಲಿ ಭಗವಂತನ ಭಾಗವತದ ಚಿಂತನೆ ನಮಗೆ ನಡೆಯಬೇಕು ಎಂಬುದನ್ನು ಈ ಒಂದು ಏನು ಪದ್ಯದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇಂತಹ ಭಗವಂತನಿಗೆ ನಮಸ್ತ ಈ ಗ್ರಂಥದ ಏನು ಭಾಗವತದ
ಚಿಂತನೆಯನ್ನ ಪ್ರಾರಂಭ ಮಾಡ್ತಾರೆ. ಇಂತಹ ಭಗವಂತ ನಮಗೆ ಉಪಾಸನೆಯನ್ನ ಮಾಡುವಂತಾಗಲಿ, ಇಂತಹ ಭಗವಂತನ ಚಿಂತನೆ ಸದಾಕಾಲದಲ್ಲೂ ಕೂಡ ನಡೆಯುವಂತಾಗಲಿ ಎಂಬುದಾಗಿ ಹೇಳ್ತಾರೆ. ಸರಿ, ಇದಕ್ಕೆ ಭಾಗವತಕ್ಕೆ ಬೇಕಲ್ವ? ಹೇಗೆ ನಾವು ಭಗವಂತನ ಬಗ್ಗೆ ಸುಮ್ಮನೆ ಗೊತ್ತಾಗುವುದಿಲ್ಲ ರೀ, ಹೇಗ್ರಿ ಗೊತ್ತಾಗುವುದು? ಭಗವಂತನ ತಿಳ್ಕೊಳ್ಬೇಕು, ಹೌದು ಒಪ್ಪಿಕೊಳ್ತೇನೆ. ನೀವೀಗ ಭಗವಂತನ ತಿಳ್ಕೊಳ್ಬೇಕು ಅಂತ ಹೇಳಿದ್ರಿ. ಭಗವಂತನ ತಿಳ್ಕೊಳ್ಳಿಕ್ಕೆ ಹೇಗೆ ಒಳಗೆ ಒಂದು ಬೇಕು, ಯಾವುದು ಕೇಳಿದ್ರೆ ಅದಕ್ಕಿರತಕ್ಕಂತಹ ಮಾರ್ಗ ಭಕ್ತಿ. ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಇರುವಂತಹ ಉಪಾಯ ಬೇರೆ ಏನೂ ಇಲ್ಲ. ಈ ಪುರಾಣ ಶುಕಾಚಾರ್ಯರಿಂದ ಹೊರಟದ್ದು ಯಾಕೆ ಹೇಳಿದ್ರೆ, ಪರೀಕ್ಷಿತ ರಾಜನನ್ನ ನಿಮಿತ್ತವನ್ನಾಗಿಟ್ಟುಕೊಂಡು, ಹೇಗೆ ಅರ್ಜುನನ ನಿಮಿತ್ತವನ್ನಾಗಿಟ್ಟುಕೊಂಡು ಭಗವಂತ ಕೃಷ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದೋ ಅದೇ ರೀತಿಯಾಗಿ ಪರೀಕ್ಷಿತ ನಿಮಿತ್ತ, ಆ ನಿಮಿತ್ತವನ್ನು ಇಟ್ಟುಕೊಂಡು ಆ ಹಾವನ್ನು ಹಾಕಿದ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಶಾಪವನ್ನ ಕೊಟ್ಟ, ತಕ್ಷಕರಿಂದ ಕಚ್ಚಿ ಸಾಯಿ ಅಂತ ಹೇಳಿದ. ಸಾಯಿ ಅಂತ ಹೇಳಿದ್ದು ನಿಮಿತ್ತ. ಶಾಸ್ತ್ರದ ಹಿನ್ನೆಲೆ, ವೇದವ್ಯಾಸರ ಆಂತರ್ಯ ಶುಕಾಚಾರ್ಯರಿಗೆ ಬೇಕಿತ್ತ? ಶುಕಾಚಾರ್ಯರಿಗೆ ಏನೂ ಬೇಡ. ವಿರಕ್ತ ಶಿಖಾಮಣಿಗಳು ರುದ್ರದೇವರಿಗೆ ಬೇಕಾಗಿರತಕ್ಕಂತಹದ್ದು ಏನೂ ಬೇಡ. ನಿನಗೆ ಕೊಡ್ತೇನೆ ಅಂತ ಹೇಳಿದ್ದು ಯಾವುದನ್ನ? ನಿಗಮತಲ್ಪತರೋರ್ಗಲಿತಂ ಸುಖಮುಖಾದ ಅಮೃತದ್ರವ ಸಂಯುತಂ ಅಂತ ಹೇಳಿಕೊಂಡು ಇದರ ಫಲವನ್ನು ಮುಂದೆ ಹೇಳ್ತಾರೆ. ಅಂತಹ ಭಾಗವತದ ಚಿಂತನೆ ಎರಡನೇ ವಿಚಾರಗಳು ಭಕ್ತಿ. ಅಂತಹ ಭಕ್ತಿಯ ವಿಚಾರವನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರವಣ ಸಂಪೂರ್ಣ ಸರ್ವದೋಷ ವಿವರಿಸಿದ ಪ್ರಿಯತಾಂ ನಿದೇವಾದ ಪರಮೇ ಪರಮಸ್ವರೂಪ ಶ್ರೀಕೃಷ್ಣಾರ್ಪಿತಮಸ್ತು.